ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದಿಸ್ ಅಭಿಷೇಕ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡೋಣ. ಅದಕ್ಕಿಂತ ಮುಂಚೆ ನೋಡೋಣ ಮಾರ್ಕೆಟ್ ಯಾವ ಥರ ಮೊಮೆಂಟಮ್ ಕೊಟ್ಟಿದೆ ಅಂತ. ಆಮೇಲೆ ತುಂಬ ಜನಕ್ಕೆ ನಮ್ಗೆ ಕೇಳ್ತಾ ಇದ್ರು, ಯಾಕೆ ನಾವು ಒಂದು 2 ವೀಕ್ಸಿಂದ ವಿಡಿಯೋ ಮಾಡ್ತಿಲ್ಲ ಅಂತ. ನಮಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಲ್ಯಾಪ್ಟಾಪಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಬಂದುಬಿಟ್ಟಿತ್ತು. ಅದಕ್ಕೆ ನಾವು ಅದು ಹಳೆ ಲೆವೆಲ್ಸ್ ಎಲ್ಲ ಹೋಗಿದೆ, ಮತ್ತು ನಾನು ಹೊಸ ಲೆವೆಲ್ಸ್ನೆಲ್ಲ ಪ್ಲಾಟ್ ಮಾಡಿಬಿಟ್ಟು ಇವತ್ತಿಂದ ಡೈಲಿ ವಿಡಿಯೋ ಮಾಡ್ತಾನೆ ಇರ್ತೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್, ತುಂಬ ಜನ ನಮ್ಮ ವಿಡಿಯೋ ಯಾಕೆ ನೋಡ್ತಾ ಇದ್ರು ಅಂದರೆ ಡೈಲಿ ಒಂದು ಎಕ್ಸ್ಪೈರಿ ಇರ್ತಾ ಇತ್ತು. ಸೊ ತುಂಬ ಮಾರ್ಕೆಟ್ ಮೊಮೆಂಟಮ್ಗೋಸ್ಕರ ನೋಡ್ತಾ ಇದ್ರಿ. ಇವಾಗ ನೀವು ಅಷ್ಟೇ, ಇವಾಗ ಎಕ್ಸ್ಪೈರಿ ಇರೋದೇನೆ ಬರೀ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್. ಸೊ ಎರಡೂ ಕೂಡ ಸಿಮಿಲರೇ ಆಗಿದೆ. NSE ನಿಫ್ಟಿ 50 ಏನಾಗಿದೆಯೋ BSE ಕೂಡ ಸೆನ್ಸೆಕ್ಸ್ ಅದೇ ಥರ ಚಾರ್ಟ್ ಇರುತ್ತೆ. ಓಕೆನಾ? ಸೊ ನಿಮ್ಗೆ ಏನಾದರೂ ಡೈಲಿ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಮ್ಗೆ ಹೇಳಿ. ಆಮೇಲೆ ನಾನೇನಂತ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಬರೀ ಎಕ್ಸ್ಪೈರಿ ಹಿಂದಿನ ದಿವಸ ಮಾತ್ರನೇ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಜಾನ್ವರಿ 2 ಏನಾಗ್ತಿದೆ ಅಂದರೆ ಟ್ಯೂಸ್ಡೇ ಬಂದುಬಿಟ್ಟು ಸೆನ್ಸೆಕ್ಸ್ ಎಕ್ಸ್ಪೈರಿ ಇಡ್ತಾ ಇದ್ದಾರೆ. ಸೊ ನಮ್ಮ ಟ್ಯೂಸ್ಡೇ ಎಕ್ಸ್ಪೈರಿ ಇದ್ದರೆ ಮಂಡೇ ಕೂಡ ಟ್ರೇಡ್ ಮಾಡ್ಬೋದು. ಅಂದರೆ T-1 ಟ್ರೇಡಿಂಗ್ ಡೇ -1 ಅವತ್ತು ಕೂಡ ಮೊಮೆಂಟಮ್ ಚೆನ್ನಾಗಿರುತ್ತೆ ಪ್ರೀಮಿಯಮ್ಸ್ದು. ಅವಾಗ ನಮಗೆ ಥರ್ಸ್ಡೇ ನಿಫ್ಟಿ 50 ಇರುತ್ತೆ. ಸೊ ನಾವು ವೆಡ್ನೆಸ್ಡೇ ಕೂಡ ನಿಫ್ಟಿ 50ನ ಟ್ರೇಡ್ ಮಾಡ್ಬೋದು. ಅವಾಗ ನಮ್ಮ ಪ್ರೀಮಿಯಮ್ಸ್ ಕೂಡ ಡಬಲ್ ಟ್ರಿಪಲ್ ಆಗುತ್ತೆ. ಇವಾಗ ನಾವು ಯಾಕೆ ತುಂಬ ಟ್ರೇಡ್ ಮಾಡ್ತಾ ಇಲ್ಲ ಅಂದರೆ ಬಿಕಾಸ್ ನೆನ್ನೆ ನೋಡ್ಬೋದು, ಮಂಡೇ ತುಂಬ ಪ್ರೀಮಿಯಮ್ಸ್ ಒಂಚೂರು ಇನ್ಕ್ರೀಸ್ ಆಗಲಿಲ್ಲ. ನೆನ್ನೆನೂ ಅಷ್ಟೇ ಟ್ಯೂಸ್ಡೇ ತುಂಬ ಪ್ರೀಮಿಯಮ್ಸ್ ಇನ್ಕ್ರೀಸ್ ಆಗಲೇ ಇಲ್ಲ. ಬಟ್ ಇವತ್ತು ವೆಡ್ನೆಸ್ಡೇ ಮಾರ್ಕೆಟಲ್ಲಿ ಹೋಗಿ ನೋಡಿ, ನಾಳೆ ಎಕ್ಸ್ಪೈರಿ ಇರೋ ಕಾರಣ ಇವತ್ತು ನಿಫ್ಟಿ 50 ಪ್ರೀಮಿಯಮ್ಸ್ ತುಂಬ ಚೆನ್ನಾಗಿ ಫ್ಲಕ್ಚುಯೇಟ್ ಆಗಿದೆ. ಆಮೇಲೆ ತುಂಬ ಚೆನ್ನಾಗಿ ಪ್ರೀಮಿಯಮ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇತ್ತು. ಸೊ ಅದಕ್ಕೆ ಯಾವಾಗೂ ಅಷ್ಟೇ T-1 ದಿವಸನೂ ಚೆನ್ನಾಗಿರುತ್ತೆ ನಮ್ಮ ಟ್ರೇಡಿಂಗ್ಗೋಸ್ಕರ. ಸೊ ಇವತ್ತು ಮಾರ್ಕೆಟ್ ನೋಡೋಣ ಏನಾಗಿದೆ ಅಂತ. ಅದಕ್ಕಿಂತ ಮುಂಚೆ ನೋಡ್ಬೋದು ನೀವು ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ನಿಫ್ಟಿ 50 ಏನಾಗಿತ್ತು, ನಿಫ್ಟಿ 50 ಸ್ವಲ್ಪ ಲೋ ಮಾಡಿಬಿಡಿತ್ತು. ಓಕೆನಾ? 23,266 ಈ ಝೋನಿಂದ ಏನಾದರೂ ಮಾರ್ಕೆಟ್ ಬಿದ್ದಿದ್ರೆ ಈಸಿಯಾಗಿ ನಾವು 1,000 ಪಾಯಿಂಟ್ಸ್ ಫಾಲ್ ನೋಡ್ಬೋದಾಗಿತ್ತು. ಬಟ್ ನೋಡಿ, ಮಾರ್ಕೆಟ್ ಶಾರ್ಪ್ ರಿಕವರಿ ಆಯಿತು ಇಲ್ಲಿಂದ. 21 ನವಂಬರ್ ನೀವು ನೋಡ್ಬೋದು. ಸೊ ಓಕೆ, ಹಾಂ ಕರೆಕ್ಟು ನೋಡ್ಕೊಳ್ಳಿ. 21 ನವಂಬರ್ ಅಲ್ಲಿಂದಾನೇ ಮಾರ್ಕೆಟ್ ಒಂದು ಫುಲ್ ಕನ್ಸಲ್ಟೇಷನ್ ಫೇಸ್ಗೆ ಹೋಯಿತು. ಇಲ್ಲಿ ಮಾರ್ಕೆಟ್ ನೋಡ್ಬೋದು ನೀವು, ಕರೆಕ್ಟಾಗಿ ಸಪೋರ್ಟ್ ತೊಗೊಂತು. ಅದೇ ನಮಗೆ ನೆಕ್ಸ್ಟ್ ಡೇ 22 ನವಂಬರಿಂದ ಅಪ್ಸೈಡ್ ರ್ಯಾಲಿ ಸ್ಟಾರ್ಟ್ ಆಯಿತು. ನೀವು ನೋಡ್ಬೋದು 22 ನವಂಬರಿಂದ ಇಲ್ಲಿವರೆಗೂ ಅಂದರೆ ಅಪ್ರಾಕ್ಸಿಮೇಟ್ಲಿ 2 ವೀಕ್ಸ್ಗೆಲ್ಲ ಮಾರ್ಕೆಟ್ 1300 ಪಾಯಿಂಟ್ಸ್ ರಿಕವರಿನ ಮಾಡಿದೆ. ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿದ್ರೆ 23,268ಇಂದ 24,559 ಅಂದರೆ ಅಪ್ರಾಕ್ಸಿಮೇಟ್ಲಿ 1300 ಪಾಯಿಂಟ್ಸ್ ನಿಫ್ಟಿ 50 ರ್ಯಾಲಿ ಕೊಟ್ಟಿದೆ ಬರೀ 2 ವೀಕ್ಸಲ್ಲಿ. ಸೊ ನಾಳೆ ಏನಾಗ್ಬೋದು, ನಾಳೆ ನಿಫ್ಟಿ 50 ಎಕ್ಸ್ಪೈರಿ ಇದೆ. ಆಮೇಲೆ ಯಾರ್ಯಾರು ಹೊಸಬ್ರು ಈ ಮಂಡೆಯಿಂದ ಟ್ರೇಡ್ ಮಾಡ್ತಾ ಇರ್ತೀರಲ್ಲ, ತುಂಬ ನೀವು ನೋಡಿರಲ್ಲ, ಪ್ರೀಮಿಯಮಲ್ಲಿ ಸ್ಪೈಕ್ ನೋಡಿರಲ್ಲ, ಪ್ರೀಮಿಯಮಲ್ಲಿ ಸ್ಪೈಕ್ ಕೂಡ ನೋಡಿರಲ್ಲ. ಆಮೇಲೆ ಪ್ರೀಮಿಯಮ್ ನಿಮಗೆ ಗಮ ಬುಷ್ ಕೂಡ ಅಷ್ಟೊಂದು ಸಿಕ್ಕಿರಲ್ಲ. ಬಟ್ ನಾಳೆ ಯಾರೋ ಹೊಸದಾಗಿ ಟ್ರೇಡ್ ಮಾಡ್ತಾ ಇದ್ದೀರಲ್ಲ, ನಾಳೆ ಹುಷಾರಾಗಿ ಟ್ರೇಡ್ ಮಾಡಿ. ಯಾಕಂದರೆ ನಾಳೆ ಎಕ್ಸ್ಪೈರಿ ಇರೋ ಕಾರಣ ನಿಫ್ಟಿ 50 ಪ್ರೀಮಿಯಮ್ಸ್ ತುಂಬ ಫ್ಲಕ್ಚುಯೇಟ್ ಆಗುತ್ತೆ. ನೀವು ₹3 ಇರೋದು ₹30 ಆಗುತ್ತೆ, ₹100 ಇರೋದು ₹10 ಕೂಡ ಆಗುತ್ತೆ ವಿತಿನ್ 15 ಮಿನಿಟ್ಸ್. ಸೊ ನೋಡ್ಕೊಂಡು ಮಾಡಿ. ಆಮೇಲೆ ಎಕ್ಸ್ಪೈರಿ ಇರೋ ಕಾರಣ ನಾಳೆ 1 ಗಂಟೆಯಿಂದ ಪ್ರೀಮಿಯಮ್ಸ್ ರ್ಯಾಪಿಡಾಗಿ ಡಿಕೆ ಹಾಕೊಂಡು ಹೋಗುತ್ತೆ. ತುಂಬ ಜನ ಯಾರು ಹೋಲ್ಡ್ ಮಾಡೋಕೆ ಹೋಗ್ಬೇಡಿ. ನಿನ್ನೆ ಇವತ್ತು ಮತ್ತು ಮೊನ್ನೆ ಎಲ್ಲ ಹೋಲ್ಡ್ ಮಾಡ್ಬೋದಾಗಿತ್ತು, ಬಟ್ ನಾಳೆ ಹೋಲ್ಡ್ ಮಾಡೋಕ್ಕಾಗೋದೇ ಇಲ್ಲ. ಸೊ ನಾಳೆ ನೋಡೋಣ ಏನಾಗಿದೆ ಅಂತ. ಇದು ನೀವು ನೋಡ್ಬೋದು ಟ್ಯೂಸ್ಡೇ ಚಾರ್ಟ್, ಅಂದರೆ ನೆನ್ನೆ ಚಾರ್ಟ್ ನೋಡೋದಾದರೆ ಇದು ಈಸಿಯಾಗಿ ಒಂಥರ V-ಶೇಪ್ ರಿಕವರಿ ತೊಗೊಂಡಿದೆ. ಓಕೆನಾ? ಇಲ್ಲಿ ನೋಡ್ಬೋದು ನಾವು ಎಕ್ಸಾಕ್ಟ್ಲಿ ಫಸ್ಟ್ ಕ್ಯಾಂಡ್ಲು ಯಾವಾಗ ನಮಗೆ ಕ್ರಾಸ್ ಆಯಿತು ಅಲ್ಲಿಂದ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿತ್ತು 24,452. ಆಮೇಲೆ ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿತ್ತು 24,564. ಇದಾದ್ಮೇಲೆ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ, ದಟ್ ಈಸ್ 24,608. ನಾಳೆ ದಯವಿಟ್ಟು ವೇಟ್ ಮಾಡಿ. ಮಾರ್ಕೆಟ್ ಇಷ್ಟೊಂದು ಸ್ಟ್ರೆಚ್ ಆಗಿರೋ ಕಾರಣ ನೀವು ನೋಡ್ಬೋದು, ಇಷ್ಟೊಂದು ಸ್ಟ್ರೆಚ್ ಆಗಿರೋ ಕಾರಣ ಒಂದು ಸ್ವಲ್ಪ ಕನ್ಸಾಲಿಡೇಟ್ ಮಾಡೇ ಮಾಡುತ್ತೆ. ಆಮೇಲೆ ಯಾವಾಗೂ ಅಷ್ಟೇ ರ್ಯಾಲಿ ಆದಮೇಲೆ ಕರೆಕ್ಷನ್ ತೊಗೊಂಡೆ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗೋಕ್ಕೆ ಸಾಧ್ಯ. ಸೊ ನೋಡಿಕೊಂಡು ವೇಟ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ನಾಳೆ ನಮಗೆ ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ. ನಾಳೆ ಏನಾದರೂ ಮಾರ್ಕೆಟ್ ಈ ಝೋನಲ್ಲಿ ಓಪನ್ ಆಯಿತು ಅಂದ್ಕೊಳ್ಳಿ, ವೇಟ್ ಮಾಡಿ, ತುಂಬ ಫೋರ್ಸ್ ಮಾಡೋಕೆ ಹೋಗ್ಬಿಡಿ ಟ್ರೇಡ್ನ. ವೇಟ್ ಮಾಡಿ, ಏನಾದ್ರು ಬ್ರೇಕ್ ಆದರೆ ಮಾತ್ರನೇ ಟ್ರೇಡ್ ಮಾಡಿ. ಎಲ್ಲರೂ ಅಷ್ಟೇ ಈ ಝೋನಲ್ಲಿ ದಯವಿಟ್ಟು ವೇಟ್ ಮಾಡಿ. ನಾಳೆ ನಮಗೆ ಒಂದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಆಗಿರುತ್ತೆ 24,452. ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ 24,378. ಥರ್ಡ್ ಸಪೋರ್ಟ್ ಆಗಿರುತ್ತೆ 24,267. ಮಾರ್ಕೆಟ್ ಏನು ಇಲ್ಲಿ ತನಕ ಬಿದ್ದರೂ ಅದೇನು ಟೆನ್ಷನ್ ಇಲ್ಲ, ಬಿಕಾಸ್ ಮಾರ್ಕೆಟ್ ಇಷ್ಟು ಸ್ಟ್ರೆಚ್ ಆದಮೇಲೆ ಒಂದು ಚಿಕ್ಕ ಕರೆಕ್ಷನ್ ತೊಗೊಂಡೆ ಮತ್ತೆ ಅದು ಐನ ಬ್ರೇಕ್ ಮಾಡೋಕ್ಕೆ ಸಾಧ್ಯ. ಈ ಐನ ಬ್ರೇಕ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ನೆಕ್ಸ್ಟ್ ನಮ್ಗೆ ಆಗುತ್ತೆ 24,608. ಇದಾದ್ಮೇಲೂ ಕೂಡ ನಮಗೆ ತುಂಬಾ ರೆಸಿಸ್ಟೆನ್ಸ್ಗಳಿದೆ. ನನ್ನ ಕೇಳಿದ್ರೆ ಇಟ್ ವಿಲ್ ಬಿ ಅರೌಂಡ್ 24,700. 24,700ಗೂ ಕೂಡ ಒಂದು ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಇದೆ.
ಸೊ ನಾಳೆ ನೀವು ಯಾರ್ಯಾರು ನಿಫ್ಟಿ 50 ಟ್ರೇಡ್ ಮಾಡ್ತೀರಾ ಅಲ್ಲ, ತುಂಬ ಇವತ್ತು ನೆನ್ನೆ ಮಾಡೋ ಥರ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಓಲ್ಡ್ ಅಂತೂ ಮಾಡೋಕ್ಕೆ ಹೋಗಲೇಬೇಡಿ. ನೀವು ಓಲ್ಡ್ ಮಾಡಿದಷ್ಟು ನಿಮಗೆ ಲಾಸ್ ಜಾಸ್ತಿ ಆಗುತ್ತೆ. ನಾಳೆ ಎಕ್ಸ್ಪೈರಿ ಇರೋ ಕಾರ್ಡ್ನ ರ್ಯಾಪಿಡಾಗಿ ಪ್ರೀಮಿಯಮ್ಸ್ನ ಡಿಕೆ ಮಾಡ್ತಾರೆ. ಆಮೇಲೆ ನಾಳಿದ್ದು ಡಿಸೆಂಬರ್ 6 ಏನಾಗ್ತಿದೆ ಅಂದರೆ ಒಂದು ನ್ಯೂಸ್ ಬರ್ತಾ ಇದೆ. ಏನಂದರೆ RBI ಅವರು ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬ್ಯಾಂಕ್ಗೆಲ್ಲ. ಸೊ ಅದನ್ನು ಮಾಡಿದ್ರೆ ನಮಗೆ ಪಾಸಿಟಿವ್ ಆಗೇ ಇರುತ್ತೆ. ಸೊ ಅವತ್ತು ಫ್ರೈಡೇ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರುತ್ತೆ. ಸೊ ತುಂಬ ಅಂದರೆ ತುಂಬ ವಾಲಟಿಲಿಟಿ ಇರುತ್ತೆ. ಓಕೆನಾ, ಅದಕ್ಕೆ ಇವತ್ತೇ ಹೇಳ್ತಾ ಇದ್ದೀನಿ, ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಎರಡೂ ಕೂಡ ಒಂದೇ ಚಾರ್ಟ್ ಆಗಿರುತ್ತೆ. ಯಾರೇ ಡೌಟ್ ಇದ್ರು ಹೋಗಿ ನೋಡ್ಕೊಬೋದು. ಬರೀ ಸ್ಟ್ರೈಕ್ ಪ್ರೈಸ್ ಮಾತ್ರ ಬೇರೆ ಇದೆ. ಓಕೆನಾ, ಆಮೇಲೆ ಅದಕ್ಕೆ ನಾವು ದಿನ ಇವಾಗ ನನಗೆ ತುಂಬ ಕಷ್ಟ ಆಗ್ತಿದೆ. ಯಾಕೆಂದರೆ ನಾವು ದಿನ ಎಕ್ಸ್ಪೈರಿನ ಟ್ರೇಡ್ ಮಾಡ್ತಾ ಇದ್ರಿ. ಸೊ ಆ ಸೆಟಪ್ಗೆ ನಾವು ಈಸಿಯಾಗಿ ಹೊಂದ್ಕೊಂಡಿದ್ವಿ. ಸೊ ಏನು ತೊಂದರೆ ಇಲ್ಲ. ಬಟ್ January 2 ನಮಗೆ ಟ್ಯೂಸ್ಡೇ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರುತ್ತೆ, ಥರ್ಸ್ಡೇ ನಿಫ್ಟಿ 50 ಎಕ್ಸ್ಪೈರಿ ಇರುತ್ತೆ. ಸೊ ನಾವು T-1 ಯಾವ್ದು ಇವತ್ತು ಯಾವ ಎಕ್ಸ್ಪೈರಿ ಇದೆಯೋ ಅದರಿಂದ ದಿವಸ ಕೂಡ ನಾವು ನೀಟಾಗಿ ಟ್ರೇಡ್ ಮಾಡ್ಬೋದು. ಸೊ ಆರಾಮಾಗಿ ಟ್ರೇಡ್ ಮಾಡಿ. ಆಮೇಲೆ ಲಾಸ್ಟ್ ವೀಕ್ ಕೂಡ ನಮಗೆ ಎವ್ರಿ ಮಂತ್ ಲಾಸ್ಟ್ ವೀಕ್ ನಮಗೆ ಡೈಲಿ ಒಂದು ಎಕ್ಸ್ಪೈರಿ ಸಿಗುತ್ತೆ. ಯಾಕಂದರೆ ಅದು ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಸೊ ನಾಳೆ ಯಾರ್ಯಾರು ನಿಫ್ಟಿ 50 ಟ್ರೇಡ್ ಮಾಡ್ತೀರಲ್ಲ, ಸೊ ದಯವಿಟ್ಟು ನೋಡ್ಕೊಂಡು ಟ್ರೇಡ್ ಮಾಡಿ. ನಮಗೆ ನೋಡಿ ನಾಳೆ ಲೆವೆಲ್ಸ್ ಇದಾಗಿರುತ್ತೆ. ಇದು ನಮ್ಗೆ ಫಸ್ಟ್ ಸಪೋರ್ಟ್ ಆಗಿರುತ್ತೆ, ಇದು ನಮಗೆ ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ, ಇದು ನಮಗೆ ಥರ್ಡ್ ಸಪೋರ್ಟ್ ಆಗಿರುತ್ತೆ. ಆಮೇಲೆ ನಾವು ಕೆಳಗಡೆ ನೋಡ್ಕೊಂಡು ಬಂದರೆ ಒಂದು ಟ್ರೆಂಡ್ ಲೈನ್ ಕೂಡ ಇದೆ. ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಬರ್ತಾ ಇದೆ. ಸೊ ನನ್ನ ಕೇಳಿದ್ರೆ ನೋಡ್ಬೋದು ಮಾರ್ಕೆಟು. ಯಾರಿಗೆ ಡೌಟ್ ಇದ್ರು ಇವಾಗ ಲೆವೆಲ್ಸ್ನ ಪ್ಲಾಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ಬಂದು ಒಂದು ಸಪೋರ್ಟ್ ತೊಗೊಳೋ ಚಾನ್ಸಸ್ ಜಾಸ್ತಿ ಇದೆ. 24,378 ಹತ್ರ ಬರುತ್ತೆ. ಏನಾದರೂ ಬ್ರೇಕ್ ಆಗಬೇಕು ಅಂತಿದ್ರೆ ಡೌನ್ ಸೈಡ್ ಬಂದು ಮತ್ತೆ ರೀಟೆಸ್ಟ್ ಮಾಡಿ ಮತ್ತೆ ಡೌನ್ ಸೈಡ್ ಮೊಮೆಂಟಮ್ನ ಫಾಲೋ ಮಾಡುತ್ತೆ. ಸೊ ನಾಳೆ ಯಾರೇ ಟ್ರೇಡ್ ಮಾಡ್ತಿರಲ್ಲ ದಯವಿಟ್ಟು ನೋಡ್ಕೊಂಡು ಟ್ರೇಡ್ ಮಾಡಿ. ಆಮೇಲೆ ನಮ್ಮ ವಿಡಿಯೋ ಅನ್ನೋದು ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆಮೇಲೆ ತುಂಬ ಟ್ರೇಡಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ. ಅಲ್ಲಿ ನಾವು ನಿಮಗೆ ಡೈಲಿ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀವಿ ಟ್ರೇಡಿಂಗ್ ಒಳಗೆ ಏನು ನಡೀತಿದೆ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.